ನೀವಿನ್ಯಾವತ್ತೂ ಮೋಟಿವೇಶನ್ ವಿಡಿಯೋನ ಸರ್ಚ್ ಮಾಡೋದಕ್ಕೆ ಹೋಗಲ್ಲ. ಸೊ ಈ ವಿಡಿಯೋ ಮುಗಿಯೋ ಅಷ್ಟರಲ್ಲಿ ನಿಮ್ಮ ಲೈಫು ಕಂಪ್ಲೀಟ್ ಆಗಿ ಚೇಂಜ್ ಆಗಿರುತ್ತೆ. ನೀವು ಲೈಫ್ನ ನೋಡೋ ದೃಷ್ಟಿ ಕೂಡ ಚೇಂಜ್ ಆಗಿರುತ್ತೆ. ಸೊ ಕೊನೆವರೆಗೂ ಈ ವಿಡಿಯೋ ನೋಡಿ. ಲಾಸ್ಟಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನಾನು ಆ್ಯಡ್ ಮಾಡ್ತೀನಿ ಎಲ್ಲ ವಿಡಿಯೋದಲ್ಲೂ. ಸೊ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಹೇಳಿ, ನೀವೆಲ್ಲರೂ ಏನು ಮಾಡ್ತಾ ಇದ್ದೀರಾ? ಲೈಫ್ನ ಯಾವ ಥರ ತಗೊಂಡಿದ್ದೀರಾ? ಇನ್ನು ಎಷ್ಟು ಜನ ನೀವು ಅಂದ್ಕೊಂಡಂಥ ಚಿಕ್ಕ ಕೆಲಸಗಳನ್ನೂ ಕೂಡ ಮಾಡೋದಕ್ಕೆ 100 ಸಲ ಯೋಚನೆ ಮಾಡ್ತಾ ಇದ್ದೀರಾ? ಹೇಳಿ, ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಲೈಫಲ್ಲಿ ಅಂತ. ನನಗೆ ಗೊತ್ತಾಗ್ತಿಲ್ಲ ಎಲ್ಲರೂ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿಬಿಟ್ಟಿದ್ದೀರಾ ಲೈಫ್ ಬಗ್ಗೆ ಅಂತ. ಓಕೆ, ಇವಾಗ ನಾನು ಹೇಳೋದನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಇವತ್ತು ನಿಮ್ಗೇನೋ ಆಗೋಯ್ತು ಅಂದ್ಕೊಳ್ಳಿ, ನೀವು ಬದುಕಿಲ್ಲ ಇನ್ನು, ಆಯಿತಾ? ಸೊ ನಿಮ್ಮ ಮನೆಯವರು ದುಃಖ ಪಡ್ತಾರೆ, ಅವರಿವರು ನೆಂಟರೆಲ್ಲ ಬರ್ತಾರೆ ನಿಮ್ಮ ಕಾರ್ಯಗಳಿಗೆ. ಅದರಲ್ಲೂ ಕೆಲವೊಬ್ಬರು ಬರೋದಕ್ಕಾಗೋದಿಲ್ಲ, ಬಿಕಾಸ್ ಅವ್ರಿಗೆ ಇನ್ನೂ ಸಾವಿಗಿಂತ ಇಂಪಾರ್ಟೆಂಟ್ ಕೆಲಸಗಳಿರ್ತವೆ, ಹೌದಾ? ಆ್ಯಂಡ್ ಇದು 10-13 ದಿನದವರೆಗೂ ನಡೀತಾ ಹೋಗುತ್ತೆ. ಕೆಲವ್ರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಆಯಿತಾ? ಅಳೋರು ಅಳ್ತಿರ್ತಾರೆ, ಕರೆಕ್ಟ್? ಓಕೆ, ಇವಾಗ ಕಾರ್ಯಗಳು ಮುಗಿದು ಎಲ್ಲ ಆಯಿತು. ನೆಕ್ಸ್ಟ್ ಏನು ಮಾಡ್ತಾರೆ? ನೀವು ನೆನಪಿರ್ತೀರ ಯಾರಿಗಾದರೂ? ಅಥವಾ ನಿಮ್ಮದೇ ಯೋಚನೆ ಮಾಡಿಕೊಂಡು ಎಲ್ಲರೂ ಊಟ ತಿಂಡಿ ಬಿಟ್ಬಿಡ್ತಾರ? ಹೇಳಿ. ಸೊ ಎಲ್ಲ ರಿಲೇಟಿವ್ಸು ಮತ್ತು ಫ್ರೆಂಡ್ಸ್ಗಳು ನೆಕ್ಸ್ಟ್ ಡೇ ಅನ್ನೋಕ್ಕಿಂತ ಮೇ ಬಿ ನಮ್ಮ ಕಾರ್ಯಗಳು ಅವತ್ತಿನ ದಿನ ಡೆತ್ ಆಗಿದ್ದ ದಿನ ಮಣ್ಣು ಮಾಡಿ ಮುಗ್ದಿದ ತಕ್ಷಣವೇ ಆರಾಮಾಗಿ ಅವರು ಅವ್ರ ಜೀವನದಲ್ಲಿ ಇನ್ವಾಲ್ವ್ ಆಗ್ತಾರೆ, ಕರೆಕ್ಟಾ? ಅದನ್ನು ತಪ್ಪು ಅಂತಿಲ್ಲ, ಎಲ್ಲರೂ ಮಾಡೋದೇ ಇದು, ಮನುಷ್ಯರು ಇರೋದೇ ಹೀಗೆ, ರೈಟ್? ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ ರಿಯಾಲಿಟಿ ಏನಿದೆ ಅಂತ. ಚೇಂಜ್ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು, ಗೊತ್ತಾಗ್ತಿದೆಯಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಕರೆಕ್ಟಾಗಿ, ರೈಟ್? ಆ್ಯಂಡ್ ನಿಮ್ಮ ಫ್ಯಾಮಿಲಿ ಕೂಡ ಸ್ವಲ್ಪ ಟೈಮ್ ತಗೋಬೋದು ಅವರು, ಮೇ ಬಿ 1 year 2 years, ಬಟ್ ಅದಾದಮೇಲೆ ಅವರು ಅವ್ರ ಜೀವನನ ಮಾಡಲೇಬೇಕು, ಕರೆಕ್ಟ್? ಅವ್ರ ಜೀವನ ಮತ್ತೆ ಸ್ಟಾರ್ಟ್ ಮಾಡ್ಕೋತಾರೆ. ನೀವಿಲ್ಲ ಅನ್ನೋದು ಅವ್ರಿಗೆ ಕಾಡ್ತಿರುತ್ತೆ, ಆಯಿತಾ? ನಿಮ್ಮ ಕಮ್ಮಿ ಅವರಿಗೆ ಗೊತ್ತಾಗ್ತಿರುತ್ತೆ, ಬಟ್ ಅವರು ಕೂಡ ಅವರ ಜೀವನದಲ್ಲಿ ಮುಂದೆ ಸಾಗ್ತಾ ಹೋಗ್ತಾರೆ, ಕರೆಕ್ಟಾ? ಅದಾದಮೇಲೆ ನೀವು ದಿನ ನೆನಪಿರೋದಿಲ್ಲ, ಮೇ ಬಿ ನಿಮ್ಮ ಬರ್ತ್ಡೇಗೋ ಅಥವಾ ಯಾವುದಾದ್ರೂ ಒಂದು ಹಬ್ಬನೋ ಫಂಕ್ಷನ್ನೋ ಈ ಥರ ಆದಾಗ ನೀವು ಮತ್ತೆ ನೆನಪಾಗ್ತೀರ ಅವ್ರಿಗೆ, ಕರೆಕ್ಟಾ? ಆವಾಗಲೂ ಇಲ್ಲಾಂದ್ರೆ ಅಟ್ಲೀಸ್ಟ್ ನಿಮ್ಮ ಫೋಟೋ ಯಾವಾಗಲಾದ್ರೂ ನೋಡಿದ್ರೆ ಅವ್ರಿಗೆ ನಿಮ್ಮ ನೆನಪಾಗ್ಬೋದು ಅಷ್ಟೇ. ಆ್ಯಂಡ್ ನಿಮ್ಮ ಲೈಫಲ್ಲಿ ನೀವು ಮಾಡ್ತಿರೋ ವರ್ಕ್ ಬಗ್ಗೆ ತುಂಬ ಸ್ಟ್ರೆಸ್ ತೊಗೊಂಡಿರ್ತೀರ. ವರ್ಕಲ್ಲಿ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಅನ್ನಿಸ್ಕೋಬೇಕು, ಈ ಥರ ಹೊಗಳಿಸ್ಕೋಬೇಕು, ಹಿಂಗೆ ಪ್ರಮೋಷನ್ ತೊಗೋಬೇಕು, ರೈಟ್? ಊಟ ನಿದ್ದೆ ಎಲ್ಲನೂ ಬಿಟ್ಟು, ಫ್ಯಾಮಿಲಿಗೂ ಟೈಮ್ ಕೊಡೋದನ್ನ ಬಿಟ್ಟು, ನಿಮ್ಮ ಬಗ್ಗೆ ನೀವು ಕೇರ್ ತಗೊಳ್ಳೋದು ಬಿಟ್ಟು ಆ ಕೆಲಸದಲ್ಲಿ ನೀವು ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿ ನಿಮ್ಮ ಒಂದು ಹಾರ್ಡ್ ವರ್ಕ್ನ ಮಾಡಿ, ಓಕೆ, ಹೆಸರು ಗಳಿಸಿರ್ತೀರ. ಬಟ್ ನೀವು ಡೆತ್ ಆಗಿ ಒಂದೇ ಒಂದು ದಿನ ಸಾಕು, ಒಂದೇ ಒಂದು ದಿನದಲ್ಲಿ ನೀವು ರಿಪ್ಲೇಸ್ ಆಗ್ತಿಲ್ಲ ಆ ವರ್ಕಲ್ಲಿ, ರೈಟ್? ನಿಮ್ಮನ್ನ ರಿಪ್ಲೇಸ್ ಮಾಡ್ತಾರೆ, ಕರೆಕ್ಟಾ? ನಿಮ್ಮ ಪ್ಲೇಸಿಗೆ ಮತ್ತಾರು ಜಾಯಿನ್ ಆಗ್ತಾರೆ, ಅವರು ಚೆನ್ನಾಗಿ ವರ್ಕ್ ಮಾಡ್ಕೊಂಡು ಹೋಗ್ತಾರೆ, ಸಂಬಳ ತಗೋತಾ ಇರ್ತಾರೆ, ಕಂಪ್ನಿನೂ ನಡೀತಾ ಇರುತ್ತೆ, ಹೌದಾ? ಇನ್ನೂ ಕೆಲವರು ಯಾವುದಾದೋ ಕೋರ್ಸಸ್ ಜಾಯಿನ್ ಆಗಿರ್ತಾರೆ, ಅಲ್ಲಿ ನಂಬರ್ ಕಡಿಮೆ ಬಂತು, ಈ ಎಕ್ಸಾಮಲ್ಲಿ ಇಷ್ಟು ನಂಬರ್ ಬಂತು, 1 ನಂಬರ್ ಮಿಸ್ ಆಯಿತು, ಈ ಥರ ಸ್ಟ್ರೆಸ್ ತಗೊಂಡಿರ್ತಾರೆ. ನೀವು ಡೆತ್ ಆದಮೇಲೆ ಆ ಕೋಚಿಂಗ್ ಸೆಂಟ್ರೂ ನಡೀತಾ ಇರುತ್ತೆ, ಆ ಕೋರ್ಸು ನಡೀತಾ ಇರುತ್ತೆ, ತುಂಬ ಜನ ಬರ್ತಾನೂ ಇರ್ತಾರೆ, ಪಾಸ್ ಆಗ್ತಾ ಇರ್ತಾರೆ. ಯಾವುದಾದ್ರೂ ನಿಲ್ಲುತ್ತಾ ಹೇಳಿ? ನೀವಿಲ್ಲ ಅಂತ ನಿಮ್ಮ ಲೈಫ್ ನಿಲ್ಲುತ್ತೆ ಹೊರತು ಇನ್ಯಾರ್ದಾದ್ರೂ ಲೈಫ್ ನಿಲ್ಲುತ್ತಾ? ಕಮೆಂಟ್ ಮಾಡಿ ಎಸ್ ಆರ್ ನೋ ಅಂತ. ನಿಲ್ಲುತ್ತಾ ಇಲ್ವಾ ನಂಗೆ ಕಮೆಂಟ್ ಮಾಡಿ ಹೇಳಿ. ಸೊ ಎಲ್ಲರ ಲೈಫು ನಡೀತಾ ಹೋಗುತ್ತೆ, ಬಟ್ ನೀವು ಸಾಯೋ ಟೈಮಲ್ಲಿ ಏನನ್ನ ರಿಗ್ರೆಟ್ ಮಾಡ್ತೀರಾ ಹೇಳಿ ನನಗೆ? ಏನು ನೆನಪಾಗಬಹುದು ನಿಮಗೆ? ನಿಮ್ಮ ಲೈಫಲ್ಲಿ ಏನೇನ ಮಾಡೋದನ್ನ ಬಿಟ್ಟು ಬೇರೆ ಯಾವುದರಿಂದನೇ ಓಡಿರ್ತಿರಲ್ಲ, ನೀವು ಯಾವುದರಿಂದ ಓಡಿರ್ತಿರಲ್ಲ ಅದು ನೆನಪಾಗೋದಿಲ್ಲ. ನೀವು ಏನೇನ ಆ ಓಡೋ ಒಂದು ಟೈಮಿಂದ ಆ ಓಡೋ ಕಡೆ ಗಮನ ಕೊಟ್ಟು ನೀವು ಏನನ್ನ ಮರ್ತಿರ್ತೀರ ನಿಮ್ಮ ಬಗ್ಗೆ, ನಿಮ್ಗೆ ಇಷ್ಟ ಆಗಿರೋದನ್ನ ಮಾಡೋದ್ರ ಬಗ್ಗೆ. ಸೊ ಅದೇ ನೆನಪಾಗೋದು. ಫಾರ್ ಎಕ್ಸಾಂಪಲ್, ಅಯ್ಯೋ ಆ ಒಂದು ಪರ್ಫ್ಯೂಮ್ ತಗೋಬೇಕಾಗಿತ್ತು,
ಎಂಥ ಕೆಲಸ ಮಾಡಿಬಿಟ್ಟೆ, ಇಲ್ಲಿ ಕೂಡಿಡೋಣ ಚೆನ್ನಾಗಿ, ಆಮೇಲೆ ನೋಡೋಣ, ಇಲ್ಲಿ ಫಸ್ಟು ಚೆನ್ನಾಗಿ ಕೆಲಸ ಮಾಡೋಣ, ಇನ್ನೊಂದು ಪ್ರಮೋಷನ್ ತೊಗೊಳ್ಳೋಣ, ಮತ್ತೊಂದು ಪ್ರಮೋಷನ್ ತೊಗೊಳ್ಳೋಣ, ಆಮೇಲೆ ಈ ಪರ್ಫ್ಯೂಮ್ ತೊಗೊಳ್ಳೋಣ, ಈ ಥರ ನಿಮ್ಮ ಆಸೆನ ಕಟ್ಟಿಟ್ಬಿಟ್ಟಿರ್ತೀರ ಅಲ್ವಾ. ಈ ಥರ ತುಂಬ ಇರುತ್ತೆ. ಮೇ ಬಿ ಯಾವುದೋ ಒಂದು ಹೋಟ್ಲಲ್ಲಿ ಇಷ್ಟ ಇರುತ್ತೆ, ಮೇ ಬಿ 5 ಸ್ಟಾರ್ ಹೋಟ್ಲಲ್ಲಿ ಒಂದು ಸತಿ ಊಟ ಮಾಡಬೇಕು, ಫ್ಯಾಮಿಲಿನ ಕರ್ಕೊಂಡು ಹೋಗಬೇಕು ಅಂತ ಇಷ್ಟ ಇರುತ್ತೆ. ಸೊ ಅದನ್ನು ಕೂಡ ನೀವು ಮಾಡಿರಲ್ಲ. ಯಾಕೆ? ಬೇರೆದ್ರಲ್ಲಿ ಬ್ಯುಸಿ ಇರ್ತೀರ ನೀವು ಅಷ್ಟೊಂದು, ರೈಟ್. ಆ್ಯಂಡ್ ಇನ್ನೂ ಕೆಲವೊಬ್ರು ಇರ್ತೀರ, ಸಾಯೋ ಟೈಮಲ್ಲಿ ನಿಮ್ಗೆ ಅನಿಸುತ್ತೆ, ನಮ್ಮ ಅಪ್ಪಂಗೆ ಒಂದೇ ಒಂದು ಸತಿ ನಾನು ಅವ್ರನ್ನ ಇಷ್ಟಪಡ್ತೀನಿ ಅಂತ ಹೇಳಬೇಕಿತ್ತು, ಲೈಫ್ ಲಾಂಗ್ ನಾನು ಅದನ್ನು ಹೇಳೋಕ್ಕಾಗಲಿಲ್ಲ ಅನ್ನೋದು ನಿಮಗೆ ಕಾಡುತ್ತೆ. ಇನ್ನು ಕೆಲವೊಬ್ರಿಗೆ ಅಥವಾ ಅವರ ಫ್ರೆಂಡ್ಗೋ ಪ್ರೀತಿಸಿದವ್ರಿಗೋ ನಾನು ಒಂದು ಸತಿ ಈಗೋ ತೋರಿಸ್ದಲ್ಲಿ ಒಂದು ಸತಿ ನಾನೇ ಕಾಲ್ ಮಾಡಿ ಮಾತಾಡಿ ನಾವು ಚೆನ್ನಾಗಿರೋಣ ಇನ್ಮೇಲೆ ಅಂತ ನಮ್ಮ ತಪ್ಪನ್ನು ಸರಿ ಮಾಡ್ಕೊಂಡು ಜೀವನ ನಡೆಸಬೇಕಿತ್ತು. ಸೊ ಈಗ ಲೈಫ್ ಲಾಂಗ್ ನಾನು ಇಷ್ಟಪಟ್ಟವ್ರ ಜೊತೆ ಇರ್ಬೋದಿತ್ತು ನಾನು ಅಂತ ನಿಮಗೆ ಫೀಲ್ ಆಗುತ್ತೆ, ಹೌದಾ? ಸೊ ಅದೆಲ್ಲದಕ್ಕಿಂತ ಮಿಗಿಲಾಗಿ ಎಷ್ಟು ದಿನ ನಾನು ಬದುಕಿದ್ದೆ ಅಷ್ಟು ದಿನ ಕೂಡ ಖುಷಿಯಾಗಿ ಇರ್ಬೋದಿತ್ತು ನಾನು ಅಂತ ನಿಮಗೆ ಅವಾಗ ರಿಯಲೈಸ್ ಆಗುತ್ತೆ, ಕರೆಕ್ಟ್ ಅಲ್ವಾ? ನಿಮ್ಗೆ ಅವಾಗ ಗೊತ್ತಾಗುತ್ತೆ ಎಲ್ಲರೂ ಒಂದಲ್ಲ ಒಂದಿನ ಹೋಗಲೇಬೇಕು, ಇವತ್ತು ನನ್ನ ದಿನ ಬಂದೇ ಬಿಡ್ತು, ಬಟ್ ಅಲ್ಲಿವರೆಗೂ ನಾನು ಹೆಂಗೆಲ್ಲ ಲೈಫ್ನ ಚೆನ್ನಾಗಿ ಇಟ್ಕೋಬೋದಿತ್ತು, ಲೈಫಲ್ಲಿ ನಾನು ಚೆನ್ನಾಗಿ ಎಂಜಾಯ್ ಮಾಡ್ಬೋದಿತ್ತು ಅನ್ನೋದು ನಿಮಗೆ ಗೊತ್ತಾಗುತ್ತೆ, ಹೌದಾ? ಬೇಕಿದ್ರೆ ನೀವು ತುಂಬ ನಿಮಗೆ ಅಹಂಕಾರ ಜಾಸ್ತಿ ಆಗಿದ್ದರೆ ಒಂದು ಸತಿ ಹಾಸ್ಪಿಟಲ್ಗೆ ಹೋಗಿ ಡೆತ್ ಬೆಡ್ಡಲ್ಲಿರೋರನ್ನ ಮಾತಾಡಿಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಲೈಫ್ ಎಷ್ಟು ಪ್ರೆಷಿಯಸ್ ಅಂತ. ಗೊತ್ತಾಗ್ತಿದೆಯಾ? ಅದೇನೋ ಹೇಳ್ತಾರಲ್ಲ, ಅಹಂಕಾರ ಜಾಸ್ತಿ ಆದಾಗ ಹಾಸ್ಪಿಟಲ್ ಮತ್ತು ಸ್ಮಶಾನಕ್ಕೆ ಹೋಗಿ ನೋಡಬೇಕಂತೆ, ಮನುಷ್ಯನ ಅಹಂಕಾರ ಇಳಿದೋಗುತ್ತಂತೆ. ಗೊತ್ತಾಗ್ತಿದೆಯಾ? ಒಂದು ಸತಿ 1 ರೌಂಡ್ ಹಾಸ್ಪಿಟಲ್ಗೆ ಹೋಗಿ ಬನ್ನಿ, ಎಷ್ಟೆಲ್ಲ ಜನ ನರಳಾಡ್ತಿದ್ದಾರೆ, ಎಷ್ಟೆಲ್ಲ ಜನ ಅಯ್ಯೋ ಹಿಂಗಾಗೋಯ್ತು, ಇನ್ನೂ ಲೈಫ್ ತುಂಬ ಇದೆ ಅಂದ್ಕೊಂಡಿದ್ದು, ಇಷ್ಟು ಬೇಗ ನಂದು ಕೊನೆ ದಿನ ಬಂದ್ಬಿಡ್ತು ಅಂತ ರಿಗ್ರೆಟ್ ಮಾಡ್ತಿರ್ತಾರೆ. ನೀವೊಂದು ಮನೆ ಕಾರು ಇದನ್ನೆಲ್ಲ ಗಳಿಸೋದಕ್ಕೋಸ್ಕರ ಅಂತಾನೆ ನೀವು ಅಷ್ಟೊಂದೆಲ್ಲ ಸ್ಟ್ರೆಸ್ ತೊಗೊಂಡಿರೋದು ಲೈಫ್ ಲಾಂಗ್, ನೀವು ಸಾಯೋವರೆಗೂ, ಕರೆಕ್ಟ್ ಹೌದಾ? ಎಲ್ಲನೂ ಗಳಿಸಿದ್ರಿ ನೀವು. ಇವತ್ತು ನಿಮ್ಮ ಕೊನೆ ದಿನ, ಡೆತ್ ಆಗ್ತಾ ಇದೆ, ರೈಟ್? ಇವತ್ತು ನೀವು ಹಿಂದೆ ತಿರುಗಿ ನೋಡಿದ್ರೆ ಆ ಮನೆಯಲ್ಲಿ ಇನ್ಯಾರೋ ಖುಷಿಯಾಗಿ ಬದುಕ್ತಾ ಇದ್ದಾರೆ. ಆ ಒಂದು ಮನೆಗೋಸ್ಕರ ನೀವು ಎಷ್ಟು ನಿದ್ದೆಗೆಟ್ಟಿದ್ದೀರಿ, ಎಷ್ಟು ಜನ ಕಳ್ಕೊಂಡಿದ್ದೀರಿ, ಎಷ್ಟು ಸ್ಟ್ರೆಸ್ ತಗೊಂಡಿದ್ದೀರಾ, ಅದ್ಯಾವುದು ಮ್ಯಾಟ್ರ್ ಆಗಲ್ಲ, ಅದೆಲ್ಲ ಇಲ್ಲೇ ಉಳ್ಕೊಳ್ಳುತ್ತೆ, ಕರೆಕ್ಟ್? ನಿಮ್ಮ ದೇಹ ಸಮೇತ ಇಲ್ಲೇ ಉಳ್ಕೊಳ್ಳುತ್ತೆ, ಕಾರು ಮನೆ ಪ್ರತಿಯೊಂದು ಇಲ್ಲೇ ಉಳ್ಕೊಳ್ಳುತ್ತೆ. ಹೋಗ್ತಿರೋದು ನೀವು, ನಿಮ್ಮ ಆತ್ಮ ಮಾತ್ರ. ನಿಮ್ಮ ಎಲ್ಲ ಆಸೆಗಳನ್ನ ಕಟ್ಟಿಟ್ಟಿದ್ರಲ್ಲ ಅದನ್ನು ತಗೊಂಡು ನೀವು ಹೋಗ್ತಾ ಇದ್ದೀರಾ, ರೈಟ್? ನೀವು ಕಟ್ಟಿದಂಥ ಆ ಮನೇಲಿ ಇನ್ಯಾರೋ ಜೀವನ ಮಾಡ್ತಿದ್ದಾರೆ ಖುಷಿಯಾಗಿ, ನೀವು ಕಷ್ಟಪಟ್ಟು ತಗೊಂಡಂಥ ಆ ಕಾರು ಇನ್ಯಾರಿಗೋ ಕೊಟ್ಟಿದ್ದಾರೆ, ಅಥವಾ ಅದನ್ನು ಗುಜರಿಗೂ ಹಾಕ್ಬೋದು. ಖುಷಿಯಾಗಿ ಜೀವನ ಮಾಡ್ತಿದ್ದಾರೆ ಅವರೆಲ್ಲ. ನೀವು ಅಚೀವ್ ಮಾಡಿದಂತಹ ಒಂದು ಮನೆ ಕಾರು ಇದನ್ನೆಲ್ಲ ಇಟ್ಕೊಂಡು, ರೈಟ್? ಸ್ಟ್ರೆಸ್ ತಗೊಂಡಿದ್ದು ಯಾರು ಇಲ್ಲಿ? ನೀವು ಮಾತ್ರ. ಸ್ಟ್ರೆಸ್ ಯಾವ ಥರನೂ ಇರುತ್ತೆ ಗೊತ್ತಾ? ಈ ಏಜ್ ಅಷ್ಟರಲ್ಲಿ ನಾನು ಮನೆ ತೊಗೋಬೇಕು, ಈ ಏಜ್ ಅಷ್ಟರಲ್ಲಿ ನಾನು ಕಾರ್ ತೊಗೋಬೇಕು, ಇನ್ನೊಂದು ಏಜ್ ಆಗೋ ಇಷ್ಟರಲ್ಲಿ ನಾನು ಇನ್ನೊಂದು ಸೈಟ್ ತೊಗೋಬೇಕು, ಈ ಥರ. ಅವೆಲ್ಲ ಇಲ್ಲೇ ಉಳ್ಕೊಳ್ಳುತ್ತೆ. ಸೊ ನೀವೆಷ್ಟು ದಿನ ಖುಷಿಯಾಗಿ ಇದ್ರಿ ಇಲ್ಲಿ ಹಾಗಿದ್ರೆ? ಆ್ಯಂಡ್ ಯಾವ ವಸ್ತುಗೋಸ್ಕರ ನೀವು ಅಷ್ಟು ಫಾಸ್ಟಾಗಿ ಓಡ್ತಿದ್ರಲ್ಲ ಅದೆಲ್ಲ ಇಲ್ಲೇ ಉಳ್ಕೊಬಿಟ್ಟಿರುತ್ತೆ. ಸೊ ನಾನು ಹೇಳೋದೇನೆಂದರೆ, ಎಷ್ಟು ದಿನ ಈ ಭೂಮಿ ಮೇಲೆ ಬದುಕಿರ್ತೀರ, ಜೀವಿಸಿ, ಬದುಕೋದಲ್ಲ ಜೀವಿಸಿ, ಓಕೆ? ನಿಮಗೋಸ್ಕರ ಜೀವನ ಮಾಡಿ, ಗೊತ್ತಾಗ್ತಿದೆಯಾ? ನಾನಿಲ್ಲಿ ಯಾರನ್ನೂ ಫ್ರೆಂಡ್ ಮಾಡ್ಕೋಬೇಡಿ, ಫ್ಯಾಮಿಲಿನ ಪ್ರೀತಿಸ್ಬೇಡಿ, ಕಾರ್ ತೊಗೋಬೇಡಿ, ಮನೆ ತೊಗೋಬೇಡಿ ಅಂತ ಹೇಳ್ತಿಲ್ಲ, ಎಲ್ಲನೂ ಮಾಡಿ, ಬಟ್ ನಿಮಗೆ ಅಂತ ಏನು ಮಾಡಿದ್ದೀರಾ ಅದನ್ನು ಹೇಳಿ. ನಿಮ್ಮ ಜೊತೆ ಡೆತ್ ಬೆಡ್ಡಲ್ಲಿ ಇದ್ದಾಗಲೂ ನೀವು ರಿಗ್ರೆಟ್ ಪಡೆದಲೇ ಇರೋ ಅಂತಹ ಒಂದು ಖುಷಿ, ನಿಮಗೆ ಅಂತ ಕೊಟ್ಟ ಸಮಯ, ನೀವು ಇಷ್ಟಪಟ್ಟು ತಿಂದಂತಹ ತಿಂಡಿ, ನೀವು ಅಪ್ಪ ಅಮ್ಮನ ನಾನು ಪ್ರೀತಿಸ್ತಿದ್ದೀನಿ, ನಾನು ನಿಮ್ಮ ಕಂಡು ಇಷ್ಟ ಅಂತ ಅವ್ರಿಗೆ ನಿಮ್ಮ ಭಾವನೆನ ಶೇರ್ ಮಾಡಿದ್ದು ಯಾವತ್ತು? ನೀವೆಲ್ಲ ಯಾವಾಗ ಮಾಡಿದ್ದೀರಾ ಅನ್ನೋದು ಹೇಳಿ. ನಿಮ್ಮ ಜೊತೆ ತಗೊಂಡೋಗೋಕ್ಕೆ ಒಳ್ಳೆ ಮೆಮೊರಿ ಏನಿದೆ? ಯಾವ ಥರ ಜೀವಿಸ್ಬೇಕಂದ್ರೆ, ನಾಳೆ ಬೆಳಗ್ಗೆ 10 ಗಂಟೆಗೆ ಯಮರಾಜ ಬಂದು ಇವತ್ತೇ ನಿನ್ನ ಕೊನೆ ದಿನ ಅಂತ ಅಂದರೆ ಹೇಳ್ತಾರೆ ಅನ್ನೋದು ನಿಮ್ಗೆ ನಾಳೆ ಬರೋದು ಇವತ್ತು ಗೊತ್ತಾಗುತ್ತೆ ಅಂದ್ಕೊಳ್ಳಿ. ಸೊ
ಇವತ್ತು ಬೆಳಗ್ಗೆ 10 ಗಂಟೆಯಿಂದ ನಾಳೆ 10 ಗಂಟೆ ಒಳಗೆ ನೀವು ಏನೇನೆಲ್ಲ ಮಾಡಬೇಕು ಅಂತ ನಿಮಗೆ ಅನಿಸುತ್ತೆ. ಒಂದು ಕ್ಷಣ ಯೋಚನೆ ಮಾಡಿ. ನಾಳೆ ಬೆಳಗ್ಗೆನೇ ನಿಮ್ಮದು ಕೊನೆ ದಿನ, ನಿಮ್ಗಿರೋದು ಇನ್ನು ಒಂದೇ ದಿನ, ಇವತ್ತು ಮಾತ್ರ ಜೀವನ ಮಾಡೋಕ್ಕೆ. ಅಂದರೆ ನೀವು ಏನೇನು ಮಾಡ್ತೀರಾ? ಕಾರ್ ತೊಗೊಳಕ್ಕೆ ಹೋಗ್ತೀರಾ? ಮನೆ ತೊಗೊಳಕ್ಕೆ ಹೋಗ್ತೀರಾ? ಇಲ್ಲ ಅಲ್ವಾ? ನಿಮ್ಮ ಲೈಫಲ್ಲಿ ಚಿಕ್ಕ ಚಿಕ್ಕ ಆಸೆಗಳಿರುತ್ತೆ, ಅದು ನಿಮಗೆ ತಲೆಗೆ ಬರುತ್ತೆ ಇವಾಗ ತಕ್ಷಣ, ಕರೆಕ್ಟ್? ಅದನ್ನು ನೀವು ಮಾಡಬೇಕು ಅಂತ ಓಡಾಡ್ತೀರ. ಜಸ್ಟ್ ಅಸ್ಯೂಮ್ ಮಾಡಿ. ಸೊ ನಮ್ಮ ಜೀವನನ ಪ್ರತಿದಿನನ ನಾಳೆನೇ ನಮ್ಮ ಕೊನೆ ದಿನ ಅನ್ನೋ ರೀತಿ ಜೀವಿಸ್ಬೇಕಂತೆ. ಅಂದರೆ ಎಲ್ಲ ಮಾರ್ಬಿಡಿ, ಎಲ್ಲ ದಾನ ಮಾಡಿಬಿಡಿ, ದುಡ್ಡು ಅದು ಅಂತ ಅಂತಿಲ್ಲ. ನಿಮ್ಮ ಖುಷಿನ ಕಟ್ಟಿಡಬೇಡಿ, ಅಷ್ಟು ಮಾತ್ರ ಹೇಳಬಲ್ಲೆ ನಾನು, ರೈಟ್? ನಮಗೇನು ಅನಿಸುತ್ತೆ ಅಂದರೆ ನಮ್ಮ ಹತ್ರ ಸಖತ್ತು ಟೈಮ್ ಇದೆ, ಇವಾಗ ಏನು ನಡೀತಿದೆ ನಡೀತಾ ಇರಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ಅಂತೀವಿ, ರೈಟ್? ಎಲ್ರಿಗೂ ಇದೆ ಅನ್ಸೋದಲ್ವಾ? ತುಂಬ ಟೈಮ್ ಇದೆ ಅಂತ. ಎಲ್ಲ ಏನೇನು ನಡೀಲಿ, ಆಮೇಲೆ ನೋಡೋಣ, ನಾಳೆ ತಿನ್ನೋಣ, ನೆಕ್ಸ್ಟ್ ಇಯರು ಇನ್ನೊಂದು ಸ್ವಲ್ಪ ದುಡ್ಡು ಬರುತ್ತಲ್ಲ ಆವಾಗ ನಾನು ಪರ್ಫ್ಯೂಮ್ ತಗೋತೀನಿ, ನೆಕ್ಸ್ಟ್ ಇಯರ್ ಇನ್ನೊಂದು ಸ್ವಲ್ಪ ದುಡ್ಡು ಬರುತ್ತಲ್ಲ ಆಮೇಲೆ ನೋಡೋಣ, ಊಟ ಮಾಡೋಣ ಒಳ್ಳೆ ಹೋಟ್ಲಿಗೆ ಹೋಗಿ. ಆ ನೆಕ್ಸ್ಟ್ ಇಯರ್ ಬರುತ್ತೆ ಅಂತ ನಿಮ್ಗೆ ಯಾರು ಹೇಳಿದ್ದಾರೆ? ಯಾರು ಗ್ಯಾರಂಟಿ ಕೊಟ್ಟಿದ್ದಾರೆ ನಿಮಗೆ? ಆಮೇಲೆ ಅನಿಸುತ್ತೆ ಕೊನೆಗೆ, ಇನ್ನೊಂದು ಚೂರು ಧೈರ್ಯ ಮಾಡಿ ನಾನು ಮುನ್ನುಗ್ಗಿದ್ದೆ, ನಾನು ಇಷ್ಟಪಟ್ಟಂಗೆ ನಾನು ಸಿಂಗರ್ ಆಗ್ಬೋದಿತ್ತು, ನಾನು ಇಷ್ಟಪಟ್ಟಂಗೆ ನಾನು ಒಳ್ಳೆ ಆ್ಯಕ್ಟರ್ ಆಗ್ಬೋದಿತ್ತು, ನಾನು ಇಷ್ಟಪಟ್ಟಂಗೆ ನಾನು ಅವತ್ತು ಆ 5 ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡ್ಬೋದಿತ್ತು. ಸ್ವಲ್ಪ ನಾನು ಧೈರ್ಯ ತಗೊಂಡು ನನಗೆ ಇಷ್ಟಪಟ್ಟಿದ್ದ ಮಾಡೋದಕ್ಕೆ ಟೈಮ್ನ ನಾನು ಮಾಡ್ಕೋಬೇಕಾಗಿತ್ತು ಅನ್ನೋದು ನಿಮ್ಮ ಒಂದು ರಿಗ್ರೆಟ್ ಆಗಿರುತ್ತೆ ಕೊನೆ ಟೈಮಲ್ಲಿ, ರೈಟ್? ಅನಿಸುತ್ತೆ ಏನಾದರೂ ಮಾಡೋದಕ್ಕೆ ಹೊರಟಾಗ ನಾನು ಫೇಲ್ ಆಗಿಬಿಟ್ರೆ ಜನ ಏನು ಅನ್ಕೋತಾರೆ, ಏನು ಮಾಡ್ಬೋದು, ಹೇಗೆ ಮುಖ ತೋರಿಸೋದು ಅಂತ, ಅಲ್ವಾ? ಸೊ ನಾನು ಈ ಜಾಬ್, ಡಿಗ್ರಿ ಎಲ್ಲನೂ ಬಿಡಿ ಅಂತಿಲ್ಲ, ಗೊತ್ತಾಗ್ತಿದೆಯಾ? ಅಟ್ಲೀಸ್ಟ್ ನಮ್ಮ ಕನಸನ್ನ ಹಾಳಾಗೋಗಿ ಬಿಡದೆ ಅದ್ರ ಬಗ್ಗೆ ಸ್ವಲ್ಪನಾದರೂ ಎಫರ್ಟ್ ಹಾಕ್ಬೋದಲ್ವಾ? ನಿಮ್ಮ ಜಾಬ್ ಜೊತೆನೆ ನಿಮಗೇನು ಇಷ್ಟ ಅದನ್ನು ಮಾಡೋದಕ್ಕೆ ಸ್ವಲ್ಪ ಟೈಮ್ನ ಅಲೋಕೇಟ್ ಮಾಡಿ ದಿನದಲ್ಲಿ, ಮಾಡ್ಬೋದಲ್ವಾ? ಎಸ್ ಆರ್ ನೋ? ಮಾಡ್ಬೋದು ತಾನೆ? ಮೇ ಬಿ ನಿಮ್ಗೇನು ಒಳ್ಳೆ ಗಿಟಾರಿಸ್ಟ್ ಆಗಬೇಕು ಅಂತ ಇಷ್ಟ, ಬಟ್ ನಿಮ್ಮ ಪೇರೆಂಟ್ಸ್ ಫೋರ್ಸಿಗೋಸ್ಕರ ನೀವು ಮೆಡಿಕಲ್ ಜಾಯಿನ್ ಆದ್ರೇನಿ. ಬಟ್ ಪೇರೆಂಟ್ಸ್ದು ತಪ್ಪಿಲ್ಲ ಇಲ್ಲಿ. ಯಾಕೆ ಹೇಳಿ? ಅವ್ರಿಗೆ ಅನ್ನಿಸ್ಬೋದು ಬರೀ ಗಿಟಾರಿಸ್ಟ್ ಆದರೆ ಮುಂದೆ ಲೈಫ್ ಹೇಗೆ ನನ್ನ ಮಗಂದು ಅಥವಾ ನನ್ನ ಮಗಳದು, ಅವ್ರ ಫೈನಾನ್ಷಿಯಲಿ ಅಥವಾ ಅವ್ನ ಫೈನಾನ್ಷಿಯಲಿ ಹೇಗೆ ಅವರು ಬಿಲ್ಡ್ ಮಾಡ್ಕೋತಾರೆ, ಅಷ್ಟೊಂದು ದುಡ್ಡು ಬರುತ್ತೋ ಅವ್ರ ಜೀವನ ಮಾಡೋ ಅಷ್ಟು, ರೈಟ್? ಈ ಥರ ಅನ್ನಿಸ್ಬೋದು. ಸೊ ಅವ್ರದ್ದು ತಪ್ಪಿಲ್ಲ, ಮೆಡಿಕಲ್ ಮಾಡಿ, ಓಕೆನಾ? ನೀವು ಮಾಡ್ತೀರಾ ಅಂದ್ಕೊಳ್ಳಿ. ಬಟ್ ಲೈಫ್ ಲಾಂಗ್ ನಿಮ್ಗೆ ಏನು ಕೊರಗುಳಿಯುತ್ತೆ, ನಾನು ಗಿಟಾರಿಸ್ಟ್ ಆಗಬೇಕಿತ್ತು, ಅದೇನೇ ಆದರೂ ನಾನು ಒಂದು ಸ್ಟೆಪ್ ಮುಂದೆ ಹೋಗಿ ನಮ್ಮ ಅಪ್ಪ ಅಮ್ಮನ ಹತ್ರ ಮಾತ್ರ ನಾನು ಗಿಟಾರಿಸ್ಟ್ ಆಗಬೇಕಿತ್ತು ಅನ್ನೋ ರಿಗ್ರೆಟ್ ಉಳ್ಕೊಳ್ಳುತ್ತೆ, ರೈಟ್? ಸೊ ಆ ರಿಗ್ರೆಟ್ನ ಉಳಿಯೋದಕ್ಕೆ ನೀವು ಜಾಗನೇ ಕೊಡಬೇಡಿ, ಮೆಡಿಕಲ್ಲು ಮಾಡಿ, ಓಕೆ? ನಿಮಗೆ ಅಂತ ಒಂದು ಸಮಯನ ನಿಗದಿಪಡಿಸ್ಕೊಳ್ಳಿ. ಓಕೆ, ನಾನು ಗಿಟಾರ್ ಕಲಿಯೋದಕ್ಕೆ ಗಿಟಾರ್ ಕ್ಲಾಸಿಗೆ ಹೋಗ್ತೀನಿ, ಗಿಟಾರ್ ತಗೋತೀನಿ, ಪ್ರಾಕ್ಟೀಸ್ ಮಾಡ್ತೀನಿ, ದಿನ ಒಂದು ಅರ್ಧ ಗಂಟೆ ನಿಮಗೋಸ್ಕರ, ನಿಮ್ಗೆ ಇಷ್ಟಪಟ್ಟಿದ್ದು ಮಾಡೋದಕ್ಕೆ ಕೊಡೋಕ್ಕಾಗಲ್ವ? ನಿಮ್ಮ ಮೈಂಡ್ ಕಂಪ್ಲೀಟಾಗಿ ಒಂದು ರಿಲ್ಯಾಕ್ಸ್ ಆಗಿಬಿಡುತ್ತೆ ನೀವು ಇಷ್ಟಪಟ್ಟಿದ್ದನ್ನ ನೀವು ಮಾಡಿದಾಗ, ಗೊತ್ತಾಯ್ತಾ? ಮತ್ತು ನೆಕ್ಸ್ಟ್ ಡೇಗೆ ತುಂಬ ಒಂದು ಹುಮ್ಮಸ್ ಬರುತ್ತೆ ನಿಮಗೆ, ರೈಟ್? ತುಂಬ ಜನ ಓಕೆ ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ ಅಂತ ಅವರಿಂದ ಮಾಡೋದಕ್ಕೆ ಸಾಧ್ಯ ಆಗಿರೋ ಕೆಲಸನೂ ಮಾಡದೆ ಕೂತ್ಕೋತಾರೆ, ಟೈಮ್ ಬರಲಿ ನೋಡೋಣ ಅಂತ. ಯಾವುದಕ್ಕೆ ಕಾಯ್ತಿದ್ದೀರಾ ಟೈಮ್ ಬರಲಿ ಅಂತ? ನೀವು ಸಾಯೋ ಆ ಕೊನೆ ದಿನಕ್ಕೆ ವೆಯ್ಟ್ ಮಾಡ್ತಿರೋದಲ್ವಾ ನೀವು? ಹೌದು, ನೀವು ಟೈಮ್ ಬರಲಿ ಅಂತ ಕೂತ್ರೆ ಆ ಟೈಮೇ ಬರೋದು ಕೊನೆಗೆ, ಹೌದು ತಾನೆ? ಸ್ವಲ್ಪ ಕರೇಜ್ ತೋರಿಸಿ, ನಿಮ್ಗೆ ಇಷ್ಟ ಆಗಿರೋದನ್ನ ಒಂದೇ ಒಂದ್ಸಲ ಮಾಡಿ ನೋಡ್ತೀರಾ? ಬಿಕಾಸ್ ಯಾರಿಗೂ ಗೊತ್ತಿಲ್ಲ ಇಲ್ಲಿ ನಮ್ಮ ಕೊನೆ ದಿನ ಯಾವುದು ಅಂತ, ಇವನ್ ನನಗೂ ಗೊತ್ತಿಲ್ಲ, ಕರೆಕ್ಟಾ? ಪ್ಲೀಸ್ ಡೂ ನಿಮ್ಗೇನು ಇಷ್ಟ ಅದನ್ನ. ಬಿಕಾಸ್ ಲೆಟ್ಸ್ ಸೇ ಇವಾಗ ಒಂದು 2-3 ಇಯರ್ಸ್ ಆದಮೇಲೆ ನೀವು ಹಿಂದೆ ತಿರುಗಿ ನಿಮ್ಮ ಲೈಫ್ನ ನೋಡಿದ್ರಿ ಅಂತ ಅಂದರೆ ನಿಮಗೆ ಅನ್ನಿಸ್ಬಾರ್ದಲ್ವಾ, ನಾನು ಅದು ಮಾಡಬಾರ್ದಿತ್ತು, ಇದು ಮಾಡಬಾರ್ದಿತ್ತು, ನಾನು ಅಂದ್ಕೊಂಡಿದ್ದು ನಾನೇನೋ ಮಾಡಲೇ ಇಲ್ಲ, ಏನೇನೋ ಮಾಡಿಬಿಟ್ನಲ್ಲ, ಹಂಗೆ ಮಾಡಬಾರ್ದಿತ್ತಲ್ವಾ ಅದನ್ನೆಲ್ಲ ನಾನು ಅಂತ ಅನ್ನಿಸ್ಬಾರ್ದಲ್ವ, ನಿಮಗೆ ರಿಗ್ರೆಟ್ ಆಗಬಾರ್ದಲ್ವಾ? ಸೊ ಪ್ಲೀಸ್ ಡೂ ಇಟ್ ವಾಟ್ ಯು ಲೈಕ್, ರೈಟ್? ಪ್ಲೀಸ್ ಡೂ ವಾಟ್ ಯು ಲೈಕ್. ನೀವು ಒಳ್ಳೆ ಪಾರ್ಟ್ನರ್ನ ಡಿಸರ್ವ್ ಮಾಡ್ತೀರಾ, ಸಕ್ಸಸ್ನ ಡಿಸರ್ವ್ ಮಾಡ್ತೀರಾ, ಒಳ್ಳೆ ಲೈಫ್ನ ಡಿಸರ್ವ್ ಮಾಡ್ತೀರಾ ನೀವು, ಓಕೆ? ಎಲ್ಲ ಒಳ್ಳೆದನ್ನ ನೀವು ಡಿಸರ್ವ್ ಮಾಡ್ತೀರಾ. ಬಟ್ ಯಾಕೆ ನೀವು ನನ್ನ ಲೈಫ್ ಇಷ್ಟೇ ಅಂತ ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದೀರಾ? ನನ್ನ ಲೈಫ್ ಮುಗೀತು, ಇನ್ನೇನು ಮಾಡೋಕ್ಕಾಗಲ್ಲ ಅನ್ನೋದನ್ನ ಯಾಕೆ ಅಕ್ಸೆಪ್ಟ್ ಮಾಡ್ತಾ ಇದ್ದೀರಾ ನೀವು ಅಂತ? ಈ ಕ್ಷಣಕ್ಕೆ ನಿಮ್ಮ ಲೈಫ್ ಅಷ್ಟೇ ಇರ್ಬೋದು, ಬಟ್ ನೀವು ಡಿಸೈಡ್ ಮಾಡಬೇಕು, ನೀವು ಥಿಂಕ್ ಮಾಡಬೇಕು, ನನ್ನ ಲೈಫ್ನ ಹೇಗೆ ನನಗೆ ಬೇಕಾದಂಗೆ ಮಾಡ್ಕೋಬೇಕು ಅಂತ. ನನ್ನ ಲೈಫ್ ರೆಸ್ಪಾನ್ಸಿಬಿಲಿಟಿ ನಂದು ಅಂತ ತಗೊಳ್ಳಿ. ನೀವು ಟ್ರೈ ಮಾಡಿ ನಿಮಗೆ ಬೇಕಾಗಿರೋದನ್ನ. ಸಕ್ಸಸ್ ಆಗಲಿಲ್ಲ ಅಂದ್ರೆ ಅದಕ್ಕೆ ನಾನೇ ಜವಾಬ್ದಾರಿ ಅಂತ ಒಪ್ಕೊಳ್ಳಿ,
ಧೈರ್ಯ ಮಾಡಿ, ಯಾರ ಮೇಲೂ ಬ್ಲೇಮ್ ಹಾಕ್ಬೇಡಿ. ಸಕ್ಸಸ್ ಆದರೂ ನೀವೇ ಜವಾಬ್ದಾರಿ, ಫೇಲ್ ಆದರೂ ಫೇಲ್ಯೂರ್ ಸಿಕ್ಕರೂ ನೀವೇ ಜವಾಬ್ದಾರಿ. ಓಕೆನಾ? ಒಂದ್ಸಲ ಟ್ರೈ ಮಾಡಿ, ಮಾಡೋಣ ಅಂತ ಮುಂದೆ ಹೋಗಿ ಆಮೇಲೆ ನೋಡಿ ನಿಮ್ಮ ಲೈಫ್ ಕಂಪ್ಲೀಟಾಗಿ ಚೇಂಜ್ ಆಗೋಗುತ್ತೆ. ಸೊ ಇವಾಗ ಹೇಳೋದನ್ನ ಇವತ್ತೇ ಒಂದ್ಸತಿ ಮಾಡಿ ನೋಡ್ತೀರಾ? ಒಂದ್ಸತಿ ನಿಮ್ಮ ಜೊತೆ ನೀವು ಕೂತ್ಕೊಂಡು ಕೇಳಿ, ನಿಮ್ಮನ್ನು ನೀವು, ನನಗೇನು ಬೇಕು ಅಂತ ಕೇಳಿ ನೀವು, ರೈಟ್? ನಿಮ್ಮೊಳಗೆ ನೀವು ಕ್ವಶನ್ ಮಾಡಿ, ಏನು ಬೇಕು ನನಗೆ ಅಂತ, ಆ್ಯಂಡ್ ಏನು ಮಾಡಬೇಕಂತ ಇಷ್ಟ ಅಂತಲೂ ಕೇಳ್ಕೊಳ್ಳಿ. ಯಾಕಂದರೆ ನೀವು ಇವಾಗ ಅದನ್ನು ಕೇಳಿಕೊಂಡು ಅದು ಏನು ಹೇಳುತ್ತೆ ಅದನ್ನು ಮಾಡಿದ್ರೆ ಮುಂದೆ ಈ ಕ್ವಶನ್ನ ಸಾಯೋ ಟೈಮಲ್ಲಿ ಕೇಳ್ಕೊಳ್ಳೋ ಹಾಗೆ ನಿಮಗೆ ಆಗೋದಿಲ್ಲ. ಬಿಕಾಸ್ ಅವಾಗ ನೀವು ಕೇಳ್ಕೊಂಡ್ರು ಅದರಿಂದ ಏನು ಯೂಸ್ ಇರೋದಿಲ್ಲ. ಬಟ್ ಇವಾಗ ನೀವು ಕೇಳಿದ್ರೆ ನನಗೇನು ಇಷ್ಟ, ನಾನು ಮಾಡ್ತಿದ್ದೀನ, ಏನು ಮಾಡಲಿ ಅಂತ ಅದಕ್ಕೊಂದು ಅರ್ಥ ಇರುತ್ತೆ. ಗೊತ್ತಾಗ್ತಿದೆಯಾ? ಆ್ಯಂಡ್ ನೀವು ಮಾಡ್ಬೋದು ಕೂಡ ಈಗ. ಸೊ ಆ ಟೈಮ್ ಬರೋದಕ್ಕೆ ಬಿಡಬೇಡಿ. ಈಗಲೇ ಆ ಟೈಮ್ ಬಂದಿದೆ. ನೀವು ಆ ಕೆಲಸಗಳನ್ನ ಮಾಡಿ, ನಿಮ್ಗೆ ಇಷ್ಟ ಆಗಿರೋದನ್ನ ಮಾಡಿ, ಇಷ್ಟ ಆಗಿರೋ ಬಟ್ಟೆ ಹಾಕ್ಕೊಳ್ಳಿ, ಊಟ ಮಾಡಿ, ನಿದ್ದೆ ಮಾಡಿ, ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ? ನಿಮಗೆ ಅಂತ ಸ್ವಲ್ಪ ಟೈಮ್ ಕೊಡಿ, ನಿಮಗೇನು ಇಷ್ಟ, ಏನು ಬೇಕು, ಏನು ಅಂತ. ಓಕೆನಾ? ಸೊ ಓಕೆ, ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಒಳ್ಳೊಳ್ಳೆ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ ಮೈಂಡ್ಸೆಟ್ ಕನ್ನಡನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದಲೆ. ಓಕೆನಾ? ಸೊ ಓಕೆ ಗೈಸ್, ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.